ಇವತ್ತು ಹುಬ್ಬಳ್ಳಿ ಮಹಾನಗರ ಉಮರ್ ಫಾರೂಕ್ ಹಜರತ್ ಕಮಿಟಿಯವರು ಯಂಗ್ ಕಮಿಟಿಯವರು ಮೊಹಮ್ಮದ್ ಪೈಗಂಬರರ 1500ನೇ ಜಯಂತಿಯನ್ನು ಬಹಳಷ್ಟು ವಿಜೃಂಭಣೆಯಿಂದ ಯುವಕರು ಕೂಡಿ ಅದನ್ನು ಆಯೋಜನೆ ಮಾಡಿದರು. ಚಿಕ್ಕ ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಚಿಕ್ಕ ಮಕ್ಕಳಿಗೆ ಕೆಲವು ಉಡುಗೊರೆಗಳು, ಅವರು ಮಾಡಿದ ಭಾಷಣಕ್ಕೆ ಮೊಹಮ್ಮದ್ ಪೈಗಂಬರರ ಜೀವನ ಶೈಲಿ ಹೆಂಗಿತ್ತು ಏನಿತ್ತು ಅನ್ನೋಗೋಸ್ಕರ ಇವತ್ತು ಅಲ್ಲಿ ಸ್ಪರ್ಧೆಗಳನ್ನು ಮಾಡಿದರು. ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿಸಿದ್ರು. ಎಲ್ಲ ಬಡತನದಿಂದ ಬಂದಂಥ ಜನ ಅಲ್ಲಿ ಕೂಲಿನಲ್ಲಿ ಮಾಡಿ ಜೀವನ ಮಾಡಿ ಇವತ್ತು ಉನ್ನತ ಶಿಕ್ಷಣಕ್ಕೆ ಮಕ್ಕಳಿಗೆ ಕಲಿಸೋಗೋಸ್ಕರ ನಾ ಮಾತಾಡೋದು ಬಂತ್ರಿ. ನಾ ಅವಾಗ ಮೈಕ್ ಹಿಡಿದ್ನಾಗ ನಮ್ಗೆ ಗೊತ್ತೈತ್ರಲ್ಲ, ಕಡಕ ಕಾಕ ಅಂತ ಹೆಸರು ಇಟ್ಟಿರಿ ನೀವು. ಮತ್ತು ನಾವು ಕಡಕ ಹೇಳವ್ರ, ಕಡಕ ಹೇಳಿಲ್ಲ ಅಂದ್ರೆ ಮತ್ತು ನಾವು ಹೃದಯದ ಮಾತು ಯಾಕೆ ಬಂದದ್ದು ಒಳಗೆ ನುಂಗುನ್ ಯಾಕೆ ನಾವು ಕಡಕ ಹೇಳ. ಯಾವಾಗ ಉನ್ನತ ಶಿಕ್ಷಣ ಸಲುವಾಗಿ ನಮ್ಮ ಮಕ್ಕಳು 7, 8, 9ನೇ ಮುಗಿಸ್ತಾರ, 10ನೇ ಬ್ರೇಕ್ ಹತ್ತೈತಿ, 11, 12 ಯಾರು ಕಲಿಸ್ತಾರೆ? ಇಂಜಿನಿಯರಿಂಗ್ ಡಾಕ್ಟ್ರ್ ಯಾವಾಗ ಹಾಕಾರ? ನಮ್ಮ ಸಮುದಾಯದ ದುರೀಣರು ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಪ್ರತಿಯೊಂದು ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಅಂಜುಮನ್ಗಳನ್ನು ಕಟ್ಟಿದಿರಿ. ಆ ಅಂಜುಮನದಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದು ಪ್ರಭಾವ ತಂದು ನಿಮ್ಮದೇ ಆದಂಥ ಮಂತ್ರಿಗಳ ಕೈ ಹಿಡಿದು 12 ಶಾಸಕರನ್ನು ಒಕ್ಕೋರುಲಿನಿಂದ ಕೂಡಿಸಿ ಪ್ರತಿ ಜಿಲ್ಲೆಯ ಅಂಜುಮನದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಯಾಕೆ ಮಾಡಬಾರ್ದ್ರಿ? ಇದು ನನ್ನ ಪ್ರಶ್ನೆ. ಇದು ಕೆಲವರಿಗೆ ಚುರುಕು ಅನಿಸ್ತೈತ್ರಿ, ಯಾಕಂದ್ರೆ ನೇರ ಮಾತಿರ್ತೈತಿ. ಅಂಜುಮನ್ಗಳು 100 ವರ್ಷ ಇತಿಹಾಸಗಳದಾವ. ಆದ್ರೆ ಅಂಜುಮನದಲ್ಲಿ ಇವತ್ತು ಹುಬ್ಬಳ್ಳಿ ಧಾರವಾಡ ಅಂಜುಮನದಲ್ಲಿ 8ರಿಂದ 10,000 ಮಕ್ಕಳು ಬರ್ತಾರಂತ. ಅವರಿಗೆ 6,000 ಜನ ಅದರಲ್ಲಿ ಉಚಿತ ಕಲಿಸ್ತಾರೆ. ಅವರು ತಕ್ಷಣ ಅಲ್ಲಿ ಅವರ ಸೆಕ್ರೆಟರಿ ಬಂದು ಹೇಳಿದರು, ಒಪ್ಪೋಣ, ಈಗ ಉಚಿತ ಶಿಕ್ಷಣ ಇದು SSLC PUC ಆಮೇಲೆ ಸಣ್ಣ ಪುಟ್ಟ ಯಾವುದೋ ಉನ್ನತ ಇಂಜಿನಿಯರಿಂಗ್ ಶಿಕ್ಷಣ ಮತ್ತು ಡಾಕ್ಟರಿ ಮಕ್ಕಳಾಗಬೇಕಾದ್ರೆ ಎಲ್ಲಿ ಹೋಗಬೇಕು? ಇವತ್ತು ಒಂದು BE ಇಂಜಿನಿಯರಿಂಗ್ ಫೀಸು ₹1,00,000 ಯಾರು ಕೊಡ್ಬೇಕ್ರಿ? ಎಲ್ಲಿಂದ ಕೊಡ್ಬೇಕು? ಮತ್ತೆ ಅವ್ನು PUC ಸೈನ್ಸ್ ಮಾಡ್ತಾನೆ, ವಾಪಸ್ ಮತ್ತೆ ಗೌಂಡಿ ಕೆಲಸ, ಎಲೆಕ್ಟ್ರಿಕ್ ಕೆಲಸ, ಅವ್ನು ತನ್ನದೇ ಆದಂಥ ಗ್ಯಾರೇಜ್ ಕೆಲಸ ಮಾಡ್ತಾನೆ. ನನಗೆ ಭಾಳ ವಿಷಾದ ಅನಿಸ್ತೈತಿ. ಕರ್ನಾಟಕ ರಾಜ್ಯಾದ್ಯಂತ ನನಗೆ ಎಲ್ಲೆಲ್ಲಿ ಕರೀತಾರ ಮಾತಾಡ್ಲಿಕ್ಕೆ ನನ್ನ ಪ್ರಶ್ನೆ ಇದೆ. ಅಲ್ಪಸಂಖ್ಯಾತರ ಇಲಾಖೆದಿಂದ ₹100 ಕೋಟಿ ಇರ್ತಾವ. 100 ತಗೊಂಡು ನೀವು ಯಾಕೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಬಾರ್ದು? ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ರಿ, ಉಚಿತ ಆರೋಗ್ಯನೂ. ಇದೇ ನನ್ನ ಇವತ್ತು ವಿಶೇಷವಾಗಿ ಮಾತಾಡಿದ್ದು. ಹುಬ್ಬಳ್ಳಿ ಧಾರವಾಡದಲ್ಲಿ ಈಗ 8,000 ಮಕ್ಕಳಿಗೆ ನಾವು ಉಚಿತವಾಗಿ ಕಲಿಸ್ತೀವಿ ಅಂತ ಹೇಳಿದಾರ. ಸಂತೋಷದ ಸಂಗತಿ. ಇಲ್ಲಿರುವಂಥ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಇಲ್ಲಿರುವಂಥ ನಿರ್ದೇಶಕರು ಎಲ್ಲರೂ ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿ ಬೆಂಗಳೂರು ಬಿಟ್ಟರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆನೂ ದೊಡ್ಡದು, ಹುಬ್ಬಳ್ಳಿ ಧಾರವಾಡ ಅಂಜುಮನು ದೊಡ್ಡದು. ಈಗ ಧಾರವಾಡ ಪ್ರತ್ಯೇಕ ಅಂಜುಮನ್ ಐತಿ, ಹುಬ್ಬಳ್ಳಿ ಅಂಜುಮನ್. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಒಂದು MBBS ಕಾಲೇಜ್ ತಂದರೆ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಜನತೆ ಮತ್ತು ಉತ್ತರ ಕರ್ನಾಟಕದ ಜನತೆ ಬಹಳ ಸಂತೋಷದಿಂದ ಬದುಕ್ತಾರಲ್ರಿ. ನಿಮ್ಗೆ ನೆನೆಸ್ತಾರಲ್ರಿ. ನಿಮ್ಮ ರಾಜಕಾರಣ ಇವತ್ತು ಇರ್ತೈತಿ, ಹೋಗ್ತೈತಿ, ನಾಳೆ ನೀವು ರಬ್ಬರ್ ಸ್ಟ್ಯಾಂಪ್ ಹಾಕಿರಿ. ಆದರೆ ಇವತ್ತು ನಿಮ್ಗೆ ಅಧಿಕಾರ ಐತಿ, ಪವರ್ ಐತಿ, ಸರ್ಕಾರ ನಿಮ್ಮದೈತಿ, ಒತ್ತಡ ತರ್ರಿ, ಪ್ರಭಾವ ತರ್ರಿ. ಇವು ಎರಡೂ ಅತ್ಯಮೂಲ್ಯ ವ್ಯವಸ್ಥೆಯನ್ನು ಇಂಜಿನಿಯರಿಂಗ್ ಡಾಕ್ಟರಿಂಗ್ದಲ್ಲಿ ಪರಿವರ್ತನೆ ಮಾಡ್ರಿ ಅನ್ನೋದು ಕಡಕ ಕಾಕ ಹೇಳೋದು ಚುರುಕು ಐತ್ರ 10 ಮತ್ತು ನಾ ಇನ್ನೇನು ಮಾಡಲಿ. ನಮಸ್ಕಾರ.